ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಯಾವತ್ತು ವಕ್ಫ್ ಕಾಯ್ದೆ ಅನುಷ್ಠಾನ ಅಂತ ಎಲ್ಲ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿಮ್ಮಷ್ಟೇ ಜಿಜ್ಞಾಸೆ, ನಿಮ್ಮಷ್ಟೇ ಕುತೂಹಲ, ನಿಮ್ಮಷ್ಟೇ ಆತಂಕ ಎಲ್ಲವೂ ನನ್ನನ್ನು ಕೂಡ ಕಾಡ್ತಾ ಇದೆ. ಆದರೆ ಈಗ ಬಂದಿರುವ ವರ್ತಮಾನದ ಪ್ರಕಾರ ಈ ಬಜೆಟ್ ಅಧಿವೇಶನದ ಕೊನೆಯ ವಾರದಲ್ಲಿ ಇದನ್ನು ಮಂಡನೆ ಮಾಡಲಾಗ್ತಾ ಇದೆ. ಅತ್ಯಂತ ಸಂತೋಷದ ವಿಷಯವೇನು ಅಂದರೆ, ಈ ವಕ್ಫ್ ಕಾಯ್ದೆಯ ಅನುಷ್ಠಾನ ಏನು ತಿದ್ದುಪಡಿ ಮಾಡಿರುವಂಥದ್ದು ಇದೆಯಲ್ಲ, ಇದರ ಕುರಿತಾಗಿ ಪಕ್ಷದಲ್ಲಿರುವಂಥ ಎಲ್ಲ ವಿಪಕ್ಷದಲ್ಲಿರುವಂಥ ನಾಯಕರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಸಂಖ್ಯಾಬಲದಲ್ಲಿ ನಾವು ಏನನ್ನೂ ಮಾಡಲಿಕ್ಕಾಗೋದಿಲ್ಲ ಭಾರತೀಯ ಜನತಾ ಪಾರ್ಟಿಗೆ. ಆದ್ದರಿಂದ ಮೇಲ್ನೋಟಕ್ಕೆ ಅವ್ರನ್ನ ನಿರಂತರವಾಗಿ ವಿರೋಧಿಸಿ ತದನಂತರ ಏನೂ ಮಾಡಲಿಕ್ಕಾಗಲೇ ತಟಸ್ಥ ಆಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇದರಲ್ಲಿ ಹಠ ಅಂತ ತೆಗೆದುಕೊಂಡಿದ್ದು ಕೇವಲ ಕಾಂಗ್ರೆಸ್ ಮಾತ್ರ. ಆದರೆ ಅದು ಮುಖ್ಯವಾಹಿನಿಗೆ ತಾನೇ ಹೋಗಿ ಧುಮ್ಮಕಲಿಲ್ಲ. ನಿನ್ನೆ ನಡೆದಂಥ ಜಂತರ್ ಮಂತರ್ನ ರ್ಯಾಲಿಯನ್ನು ನೋಡಿದ್ದೀರಿ. ಭಾಳ ತಮಾಷೆ ಏನಂದರೆ, ಅಲ್ಲಿ ಈ ಪ್ಲೈಕಾರ್ಡ್ ಹಿಡ್ಕೊಂಬಂದಿದ್ರಲ್ಲ, ಭಿತ್ತಿಪತ್ರಗಳನ್ನ ಹಿಡ್ಕೊಂಬಂದವ್ರಿದಾರಲ್ಲ, ಅವ್ರನ್ನ ಮಾಧ್ಯಮದವ್ರು ಹೋಗಿ ಪ್ರಶ್ನೆ ಕೇಳ್ತಾರೆ, ಏನಕ್ಕೆ ಬಂದಿದ್ದೀರಿ ನೀವು ಅಂತ. ಪಾಪ ತಲೆ ಮೇಲೆ ಜಾಳಿಗೆ ಟೊಪ್ಪಿಗೆ ಹಾಕ್ಕೊಂಬಂದಿರ್ತಾರೆ. ಈಗ ರಂಜಾನ್ ಮಹಿನೆ, ಬೆಳಗ್ಗೆನೆ 6 ಗಂಟೆ ಒಳಗಡೆ ಊಟ ಆಗಿಬಿಟ್ಟಿರುತ್ತೆ, ಸಂಜೆವರೆಗೂ ಊಟ ಇಲ್ಲ. ಮಧ್ಯಾಹ್ನ ಸಾಧ್ಯ ಆದರೆ ಮಸೀದಿ ಹೋಗಿ ನಮಾಜ್ ಮಾಡಬೇಕು, ಉಳಿದ ಹೊತ್ತು ಖಾಲಿ ಇರ್ತಾರೆ. ಅವ್ರಿಗೆ ಯಾಕೆ ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ. ಪ್ರತಿಭಟನೆ ಇದೆ ಅಂತೆಲ್ಲ ಹೇಳಿ ಸ್ಟ್ರೈಕ್ ಇಲ್ಲಿ ಲೋಗ್ ಅಂತ ಹೇಳ್ತಾರೆ. ಏನು ಸ್ಟ್ರೈಕು ಗೊತ್ತಿಲ್ಲ, ಯಾವುದಕ್ಕೋಸ್ಕರ ಬಂದಿದ್ದೀವಿ ಗೊತ್ತಿಲ್ಲ, ಬೇಡಿಕೆ ಏನೂ ಗೊತ್ತಿಲ್ಲ. ಯಾರು ಕರ್ಕೊಂಬಂದಿದ್ದಾರೆ ಅಂದರೆ ಆ ಕಡೆ ಈ ಕಡೆ ಕೈ ತೋರಿಸ್ತಾರೆ. ಅಂದರೆ ಯಾವ ರೀತಿ ರಾಜಕೀಯ ನಾಯಕರು ಸಮಾವೇಶ ಮಾಡುವಾಗ ಲಾರಿಯಲ್ಲಿ ಬಸ್ಸಲ್ಲಿ ಜನರನ್ನು ತುಂಬ್ಕೊಂಬಂದು ಶಕ್ತಿ ಪ್ರದರ್ಶನ ಮಾಡ್ತಾರೋ, ಅದೇ ರೀತಿಯಾದಂಥ ಮರುಚಿತ್ರಣ ನಿನ್ನೆ ನಡೆದದ್ದು. ನೀವು ಲಿಸ್ಟ್ ಮಾಡ್ತಾ ಬರಬೇಕು, ಪೂರ್ವದಿಂದ ಪಶ್ಚಿಮದವರೆಗೂ, ದಕ್ಷಿಣದಿಂದ ಉತ್ತರದವರೆಗೂ ಇರುವಂಥ ಎಲ್ಲ ರಾಜ್ಯಗಳು. ಆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲವೋ ಅಲ್ಲಿಯ ನಾಯಕರು ಯಾರಾದರೂ, ಅಲ್ಲಿಯ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಯಾರಾದರೂ ಈ ಜಂತರ್ ಮಂತರ್ನ ವಕ್ಫ್ ಕಾಯ್ದೆ ವಿರುದ್ಧವಾಗಿ ನಡೆದಂಥ ಹೋರಾಟದಲ್ಲಿ ಒಬ್ಬರನ್ನ ಕಂಡ್ರ? ಒಬ್ಬರು ಹೋಗಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಕಾಲು ಮುರಿದಿದೆ ಅಂತೆ, ಪಾಪ ಅವರು ಸ್ವತಃ DMK ಪಕ್ಷ ಕರೆದಿರುವಂಥ ತಮಿಳುನಾಡು ಸಭೆಗೆ ಹೋಗ್ತಾ ಇಲ್ಲ, DK ಶಿವಕುಮಾರ್ ಅವರು ಕಳಿಸ್ತಾ ಇದ್ದಾರೆ. ರೇವಂತ್ ರೆಡ್ಡಿಗೆ ಪಾಪ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, 4,000 ಕೋಟಿ ರೂಪಾಯಿನ ಸಾಲ ತಂದಿದ್ದೀನಿ ಅಂತ ಮಾತು ಕೊಟ್ಟಿದ್ದೆ ಹೇಳ್ತಾ ಇದ್ದಾರೆ. ನಿನ್ನೆ ಈ ಗ್ಯಾರಂಟಿ ಸ್ಕೀಮ್ನಿಂದಾಗಿ ಮುಳುಗಿ ಹೋಗಿದ್ದೀನಿ ನಾನು ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ಅವ್ರು ಬಂದಿಲ್ಲ. ಇನ್ನು ಖಾಲಿ ಕೂತಿದ್ದಾರೆ ಗೆಹ್ಲೋಟು, ಸಚಿನ್ ಪೈಲಟ್ ಎಲ್ಲ ರಾಜಸ್ಥಾನದಲ್ಲಿ, ಅವ್ರು ಯಾರು ಬಂದಿಲ್ಲ. ಕಮಲ್ನಾಥ್ ಎಲ್ಲ ಅಲ್ಲಿ ಮಧ್ಯಪ್ರದೇಶದಲ್ಲಿದ್ದಾರೆ, ಅವ್ರು ಯಾರು ಬಂದು ಸೇರ್ಕೊಂಡಿಲ್ಲ. ಹೋಗಲಿ, ಅಲ್ಲಿ ಒರಿಸ್ಸಾಗೆ ಹೋಗಿ ನವೀನ್ ಪಟ್ನಾಯಕ್ ಅವರು ಇದ್ರ ಜೊತೆ ಸೇರ್ಕೊಳ್ಳಿಲ್ಲ. DMK ಇಂದ ಯಾರೂ ಬರಲಿಲ್ಲ. ನೀವು ಯಾರದೇ ಹೆಸರು ತಗೊಂಡು, ಪಶ್ಚಿಮ ಬಂಗಾಳದಿಂದ ಯಾರೂ ಬರಲಿಲ್ಲ. ಬಂದಿರೋರು ಯಾರು? ಜೂನಿಯರ್ ಆರ್ಟಿಸ್ಟ್ಗಳು ಬರ್ತಾರೆ. ಅಖಿಲೇಶ್ ಯಾದವ್ ಸ್ವತಃ ಮನೆಯನ್ನು ಮಾಡಿಕೊಂಡು ಹೆಂಡತಿ ಜೊತೆ ಅಲ್ಲೇ ವಾಸವಾಗಿರೋ ಮನುಷ್ಯ, ಲಕ್ನೋಗೆ ಹೋಗೋದೇ ಕಡಿಮೆ ಆಗಿದೆ ಇತ್ತೀಚಿನ ದಿನದಲ್ಲಿ. ಡಿಂಪಲ್ ಯಾದವ್ ಜೊತೆ ಅಲ್ಲೇ ಇರ್ತಾರೆ. ಧರ್ಮೇಂದ್ರ ಯಾದವ್ನನ್ನು ಕಳಿಸ್ತಾರೆ. ಧರ್ಮೇಂದ್ರ ಯಾದವ್ ಮುಸಲ್ಮಾನರಿಗಿಂತ ಮುಸಲ್ಮಾನನಾಗಿ, ಮತಾಂಧನಾಗಿ ವಕ್ಫ್ ಕಾಯ್ದೆಯ ತಿದ್ದುಪಡಿಯನ್ನು ರದ್ದಾಗಬೇಕು ಅಂತ ಮಾತಾಡ್ತಾನೆ. TMC ಪಕ್ಷದಿಂದ ಮಮತಾ ಬೇಗಂ ಅತ್ಯಂತ ಯೋಗ್ಯನಾದಂಥ ಒಬ್ಬ ಮಾತುಗಾರನಾದರೂ ಕಳಿಸ್ಬೇಕು, ಅವ್ರನ್ನೂ ಯಾರನ್ನೂ ಕಳಿಸೋದಿಲ್ಲ. ಮಜಾ ಏನಂದರೆ, ಇವರೆಲ್ಲ ಇದಾರಲ್ಲ, ಯಾವಾಗಲೂ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ, JPC ಅಂತಿದೆಯಲ್ಲ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಅದ್ರ ಕುರಿತಾಗಿ ಚರ್ಚೆ ಆಗ್ತಾನೆ ಇರಬೇಕು, ಇಶ್ಯೂ ಸೆಟ್ಲ್ ಆಗಬಾರ್ದು. 1 ವರ್ಷ ಆಯಿತು, 1.5 ವರ್ಷ, 2 ವರ್ಷ ಆಯಿತು, ಅಷ್ಟೊತ್ತಿಗೆ ಸರ್ಕಾರ ಬಿದ್ದು ಹೋಗುತ್ತೆ ಅಥವಾ ಮತ್ತೆ ಚುನಾವಣೆ ಬರುತ್ತೆ, ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಾಯಿತು ಅಂದರೆ, JPCನಲ್ಲಿದೆ ಸಭೆ, ಹೋದ ತಿಂಗಳಾಗಿತ್ತು, ಮತ್ತೆ ಈ ತಿಂಗಳು ಮಾಡ್ತಾರೆ. ಸತತ 6 ತಿಂಗಳಿಂದ ಅತ್ಯಂತ ಸಕ್ರಿಯವಾಗಿ ಒಂದೇ ಒಂದು ದಿವಸವನ್ನು ವ್ಯರ್ಥಗೊಳಿಸಲಾರದೆ ಸಮಾಜದ ಪ್ರತಿಯೊಂದು ವರ್ಗದವರನ್ನು ಉದ್ದೇಶಿಸಿ 15 ರಾಜ್ಯಗಳಲ್ಲಿ ಸಂಚರಿಸಿ, ಕಾನೂನು ತಜ್ಞರನ್ನು ಆಹ್ವಾನಿಸಿ, ಮುಸಲ್ಮಾನ ನಾಯಕರ ದೂರು ದುಮ್ಮಾನುಗಳನ್ನು ಕೇಳಿ ಎಲ್ಲವನ್ನು ಮಾಡಿ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ಫೈಲನ್ನು ರೆಡಿ ಮಾಡಿರೋದು. ಈ ಮೀಟಿಂಗ್ಗಳಿದಾವಲ್ಲ, ಈ ಮೀಟಿಂಗ್ನಲ್ಲಿ ಈಗ ಯಾರ್ಯಾರು ವಿರೋಧಿಸ್ತಾ ಇದ್ದಾರೆ ಇವರೆಲ್ಲ ಬಂದು ಹೋಗಿದ್ದಾರೆ. ಮಸ್ಜಿದ್ ಇಂತಜಾಮಿಯಾ ಕಮಿಟಿಯವ್ರು ಬಂದು ಹೋಗಿದ್ದಾರೆ, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅವ್ರು ಬಂದು ಹೋಗಿದ್ದಾರೆ, ಆಮೇಲೆ ಅಸಾದುದ್ದೀನ್ ಓವೈಸಿ ಅಂತೂ ಎಲ್ಲ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲ ಪಕ್ಷದ ವಿಪಕ್ಷದ ನಾಯಕರುಗಳು, ಉಪನಾಯಕರುಗಳು, ಸದಸ್ಯರನ್ನ ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲ ಬಂದು ಹೋಗಿದ್ದಾರೆ. ವಕೀಲರುಗಳು ಬಂದು ಹೋಗಿದ್ದಾರೆ. ಆಮೇಲೆ
ಮಜೀದ್ ಕಮಿಟಿಯ ಮೌಲಾನಾಗಳು ಬಂದು ಹೋಗಿದ್ದಾರೆ. ಯಾರ್ಯಾರು ವಕ್ಫ್ ಆಸ್ತಿಗಳನ್ನು ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ, ಚೇರ್ಮನ್ನು ಅಧ್ಯಕ್ಷರಾಗಿದ್ದಾರಲ್ಲ ಅವರೆಲ್ಲ ಬಂದು ಹೋಗಿದ್ದಾರೆ. ಮಾಜಿ ಅಧ್ಯಕ್ಷರು ಯಾರಿದಾರಲ್ಲ ವಕ್ಫ್ ಬೋರ್ಡಿನ ಅವರೆಲ್ಲ ಬಂದು ಹೋಗಿದ್ದಾರೆ. ಬಂದು ಹೋಗಲಾರದವನೇ ಪಾಪಿ, ಅಷ್ಟೂ ಜನ ಬಂದು ಹೋಗಿದ್ದಾರೆ. ಮತ್ತು ಅಷ್ಟು ಜನ ತಮ್ಮ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಅಷ್ಟು ರಿಪೋರ್ಟ್ಗಳನ್ನು ಪರಿಶೀಲನೆ ಮಾಡಲಾಗಿದೆ. ಭಾಳ ವಿಶೇಷ ಏನಂದರೆ ಜಗದಂಬಿಕಾ ಪಾಲ್ ಅವರು ಈ ಮಟ್ಟಿಗೆ ಕೆಲಸ ಮಾಡ್ತಾರೆ ಅಂತ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕೊನೆಗೊಂದು ಅಡ್ಡದ ಗೋಡೆ ಮೇಲೆ ಒಂದು ದೀಪ ಇಡ್ತಾರೆ, ಏನಂತ, ಶ್ರೀನಗರದಿಂದ ನಮಗೆ ರೆಪ್ರೆಸೆಂಟೇಷನ್ ಬಂದಿಲ್ಲ ಅಂತೇಳಿ ಅಸಾದುದ್ದೀನ್ ವಹಿಸಿ ಕೊನೆಗೆ ವಿಶೇಷ ವಿಮಾನದಲ್ಲಿ ಆ ವ್ಯಕ್ತಿಯನ್ನು ಕರೆಸಿ ಆತನ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಲಾಗತ್ತೆ. ಅದಾದ ಮೇಲೆ ಇನ್ನೇನು ಮಂಡನೆ ಮಾಡಬೇಕು, ಇಲ್ಲ ಸಮಯ ಸಾಲೋದಿಲ್ಲ, ನಾವು ಇದನ್ನ ಬಹಿಷ್ಕಾರ ಹಾಕ್ತೀವಿ ಅಂತಾರೆ. ಮತ್ತೆ ಮುಂದಿನ ಬಜೆಟ್ ಅಧಿವೇಶನದ ಕೊನೆಯ ದಿವಸದವರೆಗೂ ಅವಕಾಶ ಕೊಡಿ ಅಂತ ಕೇಳಲಾಗತ್ತೆ. ಹೋಗಿ ಓಂ ಪ್ರಕಾಶ್ ಬಿರ್ಲಾ ಅವ್ರ ಹತ್ರ ಮತ್ತೊಂದು ಅಧಿವೇಶನಕ್ಕೆ ಮುಂದೆ ಹೋಗುತ್ತೆ. ಇಷ್ಟೆಲ್ಲ ಆದ ಮೇಲೆ ಎಲ್ಲ ವರ್ಗದವರನ್ನ ಕೇಳಿದ ಮೇಲೆ ಅದರಲ್ಲಿ ಬೇಡ ಅಂತ ನೀವು ಹೇಳಿರುವಂಥ ಎಲ್ಲವನ್ನು ಅನೆಕ್ಷರ್ನಲ್ಲಿ ಸೇರಿಸಿದ ಮೇಲೆ ಈಗ ಇದನ್ನು ಮಂಡನೆ ಮಾಡಲಾಗ್ತಾ ಇದೆ. ಮಂಡನೆ ಮಾಡಿದ ಮೇಲೆ ನಿಮಗಿರುವಂಥ ಒಟ್ಟು ಅಧಿಕಾರ ಏನು? ಇದರ ವಿರುದ್ಧವಾಗಿ ಮತ ಹಾಕುವುದು. ಅದನ್ನು ಬಿಟ್ಟು ಬೇರೆ ಏನು ಮಾಡಲಿಕ್ಕಾಗಲ್ಲ. ಇನ್ನು ಕೆಲವರು ಮಾತಾಡ್ತಾರೆ, ರೌಡಿಸಮ್ ಬಗ್ಗೆ ಮಾತಾಡೋರು, ದಾದಾಗಿರಿ ಮಾಡೋರು, ಅವರೆಲ್ಲ ಹೇಳ್ತಾರೆ ನಾವು ಬೀದಿಗೆ ನಿಂತು ಹೋರಾಟ ಮಾಡ್ತೀವಿ, ಹಿಂದೆ ನಾವು ಈ ರೀತಿ ಮಾಡಿ. ಹಿಂದೆ ಏನಾಗಿದೆ, ಅವರಿಗೆ ಒಂದು ಸಲ 3 ಕಾಯ್ದೆಯನ್ನು ವಿಡ್ರಾ ಮಾಡ್ಕೊಂಡ್ಬಿಟ್ರು ನರೇಂದ್ರ ಮೋದಿ ಅವರು. ಕೃಷಿ ಕಾಯ್ದೆಯ ಸಂದರ್ಭದಲ್ಲಿ ವಿಡ್ರಾ ಮಾಡಿಕೊಂಡ್ರು. ಹೆದರಿ ವಿಡ್ರಾ ಮಾಡ್ಕೊಳ್ಳಿಲ್ಲ. ಇದನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಇವರು ಅಂತ ಗೊತ್ತಾಗ್ಬಿಡುತ್ತೆ ಬೇಹುಗಾರಿಕೆಯಿಂದಾಗಿ. ಪಂಜಾಬ್ದಲ್ಲಿ ಚುನಾವಣೆ ಇದೆ, ಇದನ್ನು ಎನ್ಕ್ಯಾಶ್ ಮಾಡ್ತಾರಲ್ಲಿ ಇಟ್ಕೊಂಡು. ಅದಕ್ಕೆ ಈ ಚುನಾವಣೆಯಲ್ಲಿ ಅವ್ರಿಗೆ ಅಸ್ತ್ರ ಸಿಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಕಾಯ್ದೆಯನ್ನು ವಾಪಸ್ ತೊಗೊಂಡ್ಬಿಡ್ತಾರೆ, 3 ಕೃಷಿ ತಿದ್ದುಪಡಿಯನ್ನು, ಕಾಯ್ದೆ ತಿದ್ದುಪಡಿಯನ್ನು. ಅದೇ ರೀತಿಯಾಗಿ ಇದು ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರೆ ಎಲ್ಲರೂ. ಒತ್ತಡ ಹಾಕಿಬಿಟ್ರೆ ನರೇಂದ್ರ ಮೋದಿ ಅಮಿತ್ ಶಾ ಬಗ್ಗಿಬಿಡ್ತಾರೆ. CAA ಕೂಡ ಅದೇ ರೀತಿ ಶಾಹೀನ್ ಬಾಗ್ ಗಲಾಟೆ ಆದ ಸಂದರ್ಭದಲ್ಲಿ 103 ದಿವಸಗಳ ಕಾಲ ನಮ್ಮ ಹೋರಾಟ ಸಂದರ್ಭದಲ್ಲಿ ಕೋವಿಡ್ ಬಂದ್ಬಿಡುತ್ತೆ. ಹೀಗಾಗಿ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳಾಯಿತು. CAA ಕೈ ಬಿಟ್ಟರು. CAA ಕೈ ಬಿಡಲಿಲ್ಲ. 2024ರಲ್ಲಿ ಅನುಷ್ಠಾನ ಆಗಿದೆ. ನೀವು ಕಂಪ್ಯೂಟರ್ಗೆ ಹೋಗಿ ಟ್ರೈ ಮಾಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಯಾರು ಬೇಕಾದರೂ ಕೂಡ ಅದರಲ್ಲಿ ತಮಗೆ ಬೇಕಾದಂಥ ಸವಲತ್ತನ್ನು ಪಡೆಯಲಿಕ್ಕೆ ಅರ್ಹರಿರೋರಿಗೆ ಈಗಲೂ ಸಿಗತ್ತೆ. ಆವಾಗ ಮಾಡಿದಂಥ ಹೋರಾಟ ಏನು, ಈ ದೇಶದ ಮುಸಲ್ಮಾನರನ್ನು ಡಿಪೋರ್ಟ್ ಮಾಡಲಾಗತ್ತೆ, ಅವರೆಲ್ಲ ಒಂದು ಡಿಪೋರ್ಟ್ಗೆ ಒಂದು ಸೆಲ್ ಇರುತ್ತೆ, ಆ ಸೆಲ್ನಲ್ಲಿ ಹಾಕಲಾಗತ್ತೆ, ಜೈಲಿನಲ್ಲಿ ಕೂಡ ಹಾಕದಂಗೆ ಹಾಕಲಾಗತ್ತೆ, ಲಕ್ಷ ಜನ ಆ ರೀತಿ ಹೋಗಿದ್ದಾರೆ, ಆಸ್ಸಾಂನಲ್ಲಿ ಹಿಂಗಾಗಿದೆ ಅಂತ ಸುಳ್ಳು ನರೇಟಿವ್ ಸೃಷ್ಟಿ ಮಾಡಲಾಯಿತು. ಒಬ್ಬನೇ ಒಬ್ಬ ಭಾರತ ದೇಶದ ಮುಸಲ್ಮಾನ ಅದರಲ್ಲಿ ಹೋಗಿಲ್ಲ, ಒಬ್ಬನನ್ನು ಇಲ್ಲಿವರೆಗೂ ಡಿಪೋರ್ಟ್ ಮಾಡಿಲ್ಲ. ಆದ್ದರಿಂದ ಅದು ಸುಳ್ಳು ಅಂತ ಸಾಬೀತಾಗಿದೆ. ಈಗ ಇದಕ್ಕೆ ಬೇಕಾದಂಥ ಸಂಪನ್ಮೂಲ ಕೊಡುವಂಥ ಜಾರ್ಜ್ ಸೋರೋಸಿಂದ ಹಿಡಿದು ಯಾರೂ ಉಳಿದಿಲ್ಲ. ಚುನಾವಣೆ ಹತ್ತಿರದಲ್ಲಿ ಯಾವುದು ಲೋಕಸಭಾ ಚುನಾವಣೆ ಇಲ್ಲ. ಚುನಾವಣೆ ಇದ್ದರೂ ಇದ್ರ ಮೇಲೆ ಯಾವುದೇ ಪರಿಣಾಮ ಬೀರುವ ಹಾಗೆ ಬಿಹಾರದಲ್ಲೂ ಲೋಕಸಭಾ ಏನು ಮತ್ತು ಪಶ್ಚಿಮ ಬಂಗಾಳದಲ್ಲೂ ಏನು ಆಗಬೇಕಾಗಿಲ್ಲ ಭಾರತೀಯ ಜನತಾ ಪಾರ್ಟಿಗೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ NDAಗೆ ಅತ್ಯಂತ ಅನುಕೂಲಕರವಾದಂಥ ವಾತಾವರಣ ಇರೋ ಸಂದರ್ಭ ಇದು. ನಿತೀಶ್ ಕುಮಾರ್ ವಿಡ್ರಾ ಮಾಡ್ಕೊಳ್ಳಿಕ್ಕಾಗಲ್ಲ, ಏಕೆಂದರೆ ಆತ ಬಿಹಾರದ ಚುನಾವಣೆಯಲ್ಲಿ ಸೆಣಸಬೇಕು. ಚಂದ್ರಬಾಬು ನಾಯ್ಡುಗೆ ಅಮರಾವತಿ ಮಾಡ್ತಾ ಇದ್ದಾರೆ, ಅವರಿಗೆ ಫಂಡ್ ಬೇಕು. ಎಲ್ಲ ದೃಷ್ಟಿಯಿಂದ ಅತ್ಯಂತ ಅನುಕೂಲಕರ ವಾತಾವರಣದಲ್ಲಿ ನರೇಂದ್ರ ಮೋದಿ ನಿಂತಿದ್ದಾರೆ. ಹೀಗಾಗಿ ಬಿಲ್ ಪಾಸ್ ಆಗುವುದರ ಬಗ್ಗೆ ಅನುಮಾನವನ್ನು ಇಟ್ಕೊಳ್ಳೋ ಹಾಗೇನೇ ಇಲ್ಲ. ಇದು ವಿಪಕ್ಷದವರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಹೀಗಾಗಿ ನಾವು ಅದರಲ್ಲಿ ಪಾಲ್ಗೊಂಡು ಅವಮಾನ ಅನುಭವಿಸೋದಕ್ಕಿಂತ ದೂರದಲ್ಲಿ ನಿಂತು ಆಟ ನೋಡೋಣ, ಅವಕಾಶ ಸಿಕ್ಕರೆ ಒಂದಷ್ಟು ದಾಂಧಲೆ ಮಾಡೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಎಲ್ಲರಿದ್ದಾರೆ. ಇನ್ನೊಂದು ವಾರ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗತ್ತೆ. ನಾನು ಹೇಳಿರುವ ಈ ಎಲ್ಲ ಪಾಯಿಂಟ್ಗಳು ಅವತ್ತು ನಿಜಕ್ಕೂ ಅನುಷ್ಠಾನ ಆಗ್ತವ, ನನಗೂ ಅದರ ಬಗ್ಗೆ ಕಾತರ ಇದೆ, ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.